ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನು ಇವತ್ತು ನೈಟ್ ಉಳಿದಿರೋ ಅನ್ನದಿಂದ ಯಾವ ಥರ ಒಂದು ರೊಟ್ಟಿ ಅಥವಾ ಹೋಳಿಗೆ ಅಥವಾ ಏನಾದರೂ ಕರಿಬೋದು, ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ನೋಡಿ, ನೈಟ್ ಇಷ್ಟು ಅನ್ನ ಉಳಿದಿದೆ ನನಗೆ. ಸೊ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ನುಣ್ಣ ರುಬ್ಕೊಳ್ತಿದ್ದೀನಿ. ರುಬ್ಕೊಂಬಿಟ್ಟು ನೋಡಿ, ಫುಲ್ ಪೇಸ್ಟ್ ಆಗಬೇಕದು. ಸೊ ಅದನ್ನೊಂದು ಪಾತ್ರೆ ಹಾಕ್ಕೊಂಬಿಟ್ಟು ಅದನ್ನು ತೊಳ್ಕೊಂಡು ನೀರು ಹಾಕ್ಕೊಂಡು ನೋಡಿ, ಇನ್ನೂ ಸ್ವಲ್ಪ ಜಾಸ್ತಿ ನಾನು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸೊ ಅದನ್ನು ನೀರು ಕುದಿಲಿಕ್ಕೆ ಇಡ್ತಿದ್ದೀನಿ. ಸೊ ಕುದಿದ ನಂತರ ಇದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಸೊ ಮತ್ತೆ ಇದಕ್ಕೆ ಬೇರೆ ಏನೇನು ಹಾಕ್ಕೊಳ್ಬೇಕು ಅನ್ನೋದು ಕೂಡ ನಿಮ್ಗೆ ಹೇಳ್ತೀನಿ. ಮೊದಲು ಇವಾಗ ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂದೂವರೆ ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಮಸಾಲ ಪೌಡರ್ ಹಾಗೆ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಸೊ ಅಷ್ಟನ್ನ ಕೂಡ ಹಾಕ್ಕೊಳ್ಬೋದು. ಸೊ ಇದನ್ನೆಲ್ಲ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಅದಾದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟನ್ನು ನಾನು ಆರಲಿಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇದಾದ ನಂತರ ಇದಕ್ಕೆ ಒಂದು 4-5 ದೊಡ್ಡದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಆ ಈರುಳ್ಳಿನ ಇವಾಗ ನಾರಕ್ಕೆ ಹಾಕ್ಕೊಂಡಿರೋ ಹಿಟ್ಟು ಮೇಲೆ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ನಾವು ಪುಟಾಣಿ ಹಿಟ್ಟು ಅಂತ ಕರಿತೀವಿ. ಸೊ ಆ ಹಿಟ್ಟನ್ನು ಕೂಡ ಒಂದು 3-4 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಸೊ ಇದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಇದನ್ನು ನಾದ್ಕೊಳ್ಬೇಕು. ಸೊ ನಾದ್ಕೊಂಡ ನಂತರ ನಾನು ನಿಮ್ಮ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಈ ವಿಡಿಯೋ ಈಗ ನಾನು ಒಂದು ಕೈಲಿ ಫೋನ್ ಹಿಡ್ಕೊಂಡು ವಿಡಿಯೋ ನಾದ್ಕೊಳ್ಳೋಕೆ ಸರಿಯಾಗಲ್ಲ. ಸೊ ಹಾಗಾಗಿ ನೋಡಿ, ಈ ಥರ ನಾದಿಟ್ಕೊಂಡಿದ್ದೀನಿ. ಇದನ್ನು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ಥರ ರೊಟ್ಟಿ ಮಾಡೋ ಅದಕ್ಕೆ ನಾದಿಟ್ಕೊಳ್ತೀನಿ. ಇದನ್ನು ಸಣ್ಣದಾಗಿ ಇವಾಗ ಉಂಡೆಗಳು ಮಾಡಿಟ್ಕೊಳ್ಳೋಣ. ನೋಡಿ ಎಷ್ಟು ದೊಡ್ಡದಾಗಿ ಮಾಡಿಟ್ಕೊಂಡಿದ್ದೀನಿ ಅಂತ. ಯಾವ ಸೈಜಾದರೂ ಮಾಡ್ಕೊಳ್ಬೋದು, ಚಿಕ್ಕದಾಗಿ ಮಾಡ್ಕೊಬೋದು, ಹಾಗೆ ದೊಡ್ಡದಾಗಿ ಕೂಡ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡದಾಗೆ ಮಾಡಿಟ್ಕೊಂಡಿದ್ದೀನಿ. ನಾನು 1-2 ಮಾಡಿ ತೋರಿಸ್ತೀನಿ. ನಾನು ವಿಡಿಯೋಗೋಸ್ಕರ ಖಂಡಿತ ಮಾಡ್ತಿಲ್ಲ. ನಾನು ನಮ್ಮ ಮನೇಲಿ ಏನು ತಿಂಡಿ ಮಾಡ್ತಿದ್ದೀನಿ ಅನ್ನೋದನ್ನ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು. ನೋಡಿ ಇಷ್ಟೊಂದು ನೀವು ಎಷ್ಟಿದೆ ಅಂತ ಕಮೆಂಟ್ ಮಾಡಿ, ಇಲ್ಲಿ ಎಷ್ಟು ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ ಅಂತ. ಸೊ ಇಲ್ಲಿ ನಾನು ಮೈದಾ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಯಾವ ಹದಕ್ಕೆ ಅಂದರೆ ಹೋಳಿಗೆ ಮಾಡ್ತೀವಲ್ವ ಆ ಹದಕ್ಕೆ ಕಲಸಿಟ್ಕೊಂಡು ಸ್ವಲ್ಪ ಮೆತ್ತಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಇದನ್ನ ಒಳಗಡೆ ಹಾಕಿ ಸ್ಟಫ್ ಮಾಡೋ ಕಾರಣಕ್ಕೆ ಮೈದಾ ಹಿಟ್ಟು ಕೂಡ ತುಂಬ ಸಣ್ಣಗೆ ಇರಬೇಕು. ಸಣ್ಣಗೆ ಮೀನ್ಸ್ ತುಂಬ ಮೆತ್ತಗೆ ಕಲಿಸ್ಕೊಂಡಿರಬೇಕು. ಸೊ ನೋಡಿ, ಈ ಮೈದಾ ಹಿಟ್ಟನ್ನು ಕೂಡ ಸಣ್ಣದಾಗಿ ನಾನು ತೆಗೆದುಕೊಳ್ತಿದ್ದೀನಿ. ನೋಡಿ ಇಷ್ಟೊಂದು ತೊಗೊಂಡಿದ್ದೀನಿ. ತೊಗೊಂಡು ಇವಾಗ ಹೇಗೆ ತುಂಬ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಮೈದಾ ಹಿಟ್ಟು ತೊಗೊಂಬಿಟ್ಟು ಅದನ್ನು ಕೈಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ಮಾಡಿಟ್ಕೊಂಡಿರೋ ಅಂಥ ಅಕ್ಕಿ ಹಿಟ್ಟಿನ ಉಂಡೆನ ಒಳಗೆ ತುಂಬಿಕೊಂಡು ಈ ಥರ ಫುಲ್ ಕ್ಲೋಸ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಒಂದೆರಡು ತೋರಿಸ್ತೀನಿ. ಕೆಲವೊಬ್ಬರಿಗೆ ಈ ಥರ ತುಂಬ್ಕೊಳ್ಳೋಕೆ ಬರಲ್ಲ. ಸೊ ನಾನು ಕೈಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ, ನೀಟಾಗಿ ಎಡ್ಜೆಲ್ಲ ಜಾಯಿಂಟ್ ಮಾಡಿದರೆ ಈಸಿಯಾಗಿ ಬರುತ್ತೆ. ನೋಡಿ, ಹಿಟ್ಟು ಎಷ್ಟೊತ್ತು ನೆನೆಯುತ್ತೆ ಮೈದಾ ಹಿಟ್ಟು ಅಷ್ಟು ಚೆನ್ನಾಗಿ ತುಂಬ್ಕೊಳ್ಬೋದು. ನೋಡಿ, ಈ ಥರ ಕೈಯಲ್ಲಿ ನೀಟಾಗಿ ಜಾಸ್ತಿ ಅಗಲವಾಗಿ ಮಾಡಿಕೊಂಡು ಸೊ ಇದನ್ನ ಇವಾಗ ಈ ಥರ ಕೂಡಿಸ್ಕೊಳ್ಳೋಣ. ಇನ್ನು ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ, ಈ ಥರ ತುಂಬ್ಕೊಳ್ಳೋಣ. ನಾನು ಈಗ 1-4 ನಿಮಗೆ ತುಂಬಿ ತೋರಿಸ್ತಿದ್ದೀನಿ. ಸೊ ಇದನ್ನು ಈ ಥರ ಲಟ್ಟಣಿಗಳಿಗೆ ಉಟ್ಕೊಳ್ಬೇಕು. ಯಾವುದೇ ರೀತಿ ಹರಿಯೋದು ಏನೂ ಆಗೋಲ್ಲ ಗೈಸ್, ನೀಟಾಗಿ ಬರುತ್ತೆ. ಸೊ ಇದು ಕೆಲವೊಬ್ಬರಿಗೆ ರೊಟ್ಟಿ ತಿಂದು ಬೇಜಾರಾಗಿರುತ್ತೆ, ಚಪಾತಿ ತಿಂದು ಕೂಡ ಬೇಜಾರಾಗಿರುತ್ತೆ. ಇದು ಖಾರ ಹೋಳಿಗೆಲ್ಲ ಡಿಫ್ರೆಂಟ್. ಖಾರ ಹೋಳಿಗೆ ಕೂಡ ನಾನು ವೀಡಿಯೋ ಮಾಡಿದ್ದೀನಿ, ಪ್ಲೀಸ್ ನೋಡ್ಕೊಂಡು ಬನ್ನಿ. ಇಲ್ಲ ಮತ್ತೆ ನಾನು ಇನ್ನೊಂದ್ಸರಿ ಖಾರ ಹೋಳಿಗೆ ಮಾಡೋದು ನಾನು ಆವಾಗ ಸ್ಟಾರ್ಟಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ತೋರಿಸಿದ್ದೆ. ಬಟ್ ಪರ್ಫೆಕ್ಟಾಗಿ ಅವಾಗ ನಮಗೂ ಕನ್ಫ್ಯೂಸ್ ಇತ್ತು ವೀಡಿಯೋ ಮಾಡೋದು. ಸೊ ಪರ್ಫೆಕ್ಟಾಗಿ ಹೇಗೆ ವೀಡಿಯೋ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ, ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಸೊ ಉತ್ಕೊಳ್ಳೋಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಉದ್ಮೇಲೆ ನಮಗೆ ವಿಡಿಯೋ ಕಂಟೆಂಟ್ ಮಾಡ್ತೀನಿ. ನೋಡಿ, ಈ ಥರ ಬೇಯಕ್ಕೆ ಹಾಕ್ಕೊಂಡು ನೀಟಾಗಿ 2-3 ಟೈಮ್ ಬೇಯಿಸ್ಕೊಳ್ಳೋಣ. ಸೊ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಒಂದು 2-3 ಸಲ ತಿರುಗಿಸಿದರೆ ಈಸಿ ಬೇಗ ಬೆಂದ್ಬಿಡುತ್ತೆ. ಸೊ ಮಕ್ಕಳು ಕೂಡ, ಕೆಲವೊಬ್ಬರು ಮಕ್ಕಳು ರೊಟ್ಟಿ ತಿನ್ನಲ್ಲ ಹಠ ಮಾಡ್ತಾರೆ. ಸೊ ಮೈದಾ ಹಿಟ್ಟು ಕೂಡ ಆ್ಯಡ್ ಮಾಡ್ಬೋದು. ನಮಗೆ ಮೈದಾ ಬೇಡಪ್ಪ, ಮಕ್ಕಳಿಗೆ ಮೈದಾ ಕೊಡೋದು ಬೇಡ ಅಂದರೆ ಸೊ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡಿಕೊಂಡು ಈ ಥರ ರೊಟ್ಟಿ ಅಥವಾ ಈ ಥರ ಹೋಳಿಗೆ ಮಾಡ್ಕೊಳ್ಬೋದು. ಸೊ ನಾನು ನಿಮಗೆ 1-2 ರೊಟ್ಟಿ ಬೇಯಿಸಿ ತೋರಿಸ್ತೀನಿ. ನೋಡಿ, ಇವಾಗ ಇದು ಬೆಂದಿದೆ. ಇವಾಗ ಇದನ್ನು ಕೂಡ ನಾನು ಎತ್ತಿಟ್ಕೊಳ್ತಿದ್ದೀನಿ. ನೋಡಿ,
ಇವಾಗ ಮತ್ತೊಂದು ಉದ್ದಿಟ್ಕೊಂಡಿದ್ದೀನಿ. ಸೊ ಸೇಮ್ ಅದೇ ಥರ ನಾನು ನಿಮಗೆ ತೋರಿಸಿರ್ಬೋದು, ಒಂದು 30-40 ಆ ಥರ ಉಂಡೆಗಳು ಮಾಡಿಟ್ಕೊಂಡಿದ್ದೆ. ಪ್ರತಿಯೊಂದು ಮಾಡಿದ್ದೀನಿ. ಸೊ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಇದನ್ನು ತಿರುಚಿ ಹಾಕ್ಕೊಳ್ತಿದ್ದೀನಿ. ನೋಡಿ ಬೆಂದಿದೆ ಹೇಗೆ ಕಾಣುತ್ತೆ ಅಂತ ಗೊತ್ತಾಗ್ಬೋದು. ನೋಡಿ ಈ ಥರ ಆಗಿದೆ. ದಯವಿಟ್ಟು ಇನ್ನೂ ನನ್ನ ಚಾನಲ್ನ ಯಾರ್ಯಾರು ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಕಮೆಂಟ್